ಭಾರತೀಯರ ಬಂಗಾರದ ಪದಕದ ಆಸೆ ನುಚ್ಚುನೂರು. ಒಲಿಂಪಿಕ್ಸ್ ಕುಸ್ತಿ ಫೈನಲ್ಗೆ ವಿನೇಶ್ ಫೋಗಟ್ ಅನರ್ಹರಾಗಿದ್ದಾರೆ. ಭಾರತದ ಮನವಿಗೂ ಕ್ಯಾರೆ ಅನ್ನದ UWW. ಭಾರತದ ಬಂಗಾರದ ಪದಕದ ಆಸೆ ನುಚ್ಚುನೂರಾಗಿದೆ. ಒಲಿಂಪಿಕ್ಸ್ ಕುಸ್ತಿ ಫೈನಲ್ಗೆ ವಿನೇಶ್ ಫೋಗಟ್ ಅನರ್ಹರಾಗಿದ್ದಾರೆ. ಭಾರತದ ಮನವಿಗೂ ಕೂಡ ಕ್ಯಾರೆ ಅಂತಿಲ್ಲ. ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ಅಧ್ಯಕ್ಷ ನಕಾರವನ್ನು ತೋರ್ತಾ ಇದ್ದಾರೆ. ಒಲಿಂಪಿಕ್ಸ್ನ ನಿಯಮಗಳು ಎಲ್ಲರಿಗೂ ಒಂದೇ. UWW ಅಧ್ಯಕ್ಷ ನೆನಾದ್ ಲಾಲೋವಿಕ್ ಹೇಳಿಕೆ. ಒಲಿಂಪಿಕ್ಸ್ನ ನಿಯಮಗಳು ಎಲ್ಲರಿಗೂ ಒಂದೇ ಅಂತ ಹೇಳಿದ್ದಾರೆ. ಈಗ ನಾವು ಏನೂ ಮಾಡೋದಕ್ಕೂ ಕೂಡ ಬರುವುದಿಲ್ಲ. ಒಲಿಂಪಿಕ್ಸ್ ನಿಯಮಗಳನ್ನ ಎಲ್ಲರೂ ಕೂಡ ಗೌರವಿಸಬೇಕು. UWW ಅಧ್ಯಕ್ಷ ನೆನಾದ್ ಲಾಲೋವಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತೀಯರ ಬಂಗಾರದ ಪದಕದ ಆಸೆ ನುಚ್ಚುನೂರಾದಂತ ಬೆನ್ನಲ್ಲೇ ಭಾರತದ ಮನವಿಯನ್ನ ಮಾಡಿಕೊಳ್ತು. ಭಾರತದ ಮನವಿಗೂ ಕೂಡ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ಅಧ್ಯಕ್ಷ ನಕಾರವನ್ನ ತೋರಿದ್ದಾರೆ. ಒಲಿಂಪಿಕ್ಸ್ನ ನಿಯಮಗಳು ಎಲ್ಲರಿಗೂ ಕೂಡ ಒಂದೇ, ಅದನ್ನ ಗೌರವಿಸಿ ಅಂತ UWW ಅಧ್ಯಕ್ಷ ನೆನಾದ್ ಲಾಲೋವಿಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹಲವು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ 100 ಗ್ರಾಂ ಹೆಚ್ಚಾದಂತ ಬೆನ್ನಲ್ಲೇ ಅದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಅನ್ನುವಂಥ ವಾದ ಕೂಡ ಒಂದು ಕಡೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ UWW ಅಧ್ಯಕ್ಷರಿಗೆ ಮನವಿ ಕೂಡ ಮಾಡಿಕೊಂಡಿತ್ತು ಭಾರತ. ಆದರೆ ಅದಕ್ಕೆ ನಕಾರವನ್ನ ತೋರ್ತಾ ಇದ್ದಾರೆ. ಒಲಿಂಪಿಕ್ಸ್ ನಿಯಮಗಳು ಎಲ್ಲರಿಗೂ ಕೂಡ ಒಂದೇ, ಈಗ ನಾವೇನು ಮಾಡೋದಕ್ಕೆ ಬರೋದಿಲ್ಲ, ಒಲಿಂಪಿಕ್ಸ್ ನಿಯಮಗಳನ್ನ ಎಲ್ಲರೂ ಕೂಡ ಗೌರವಿಸಬೇಕು ಅಂತ ಹೇಳಿದ್ದಾರೆ. ಆಸ್ಪತ್ರೆಯಲ್ಲಿರುವಂತಹ ವಿನೇಶನ್ನ ಭೇಟಿಯಾಗಿದ್ದಾರೆ PT ಉಷಾ. ನಿರ್ಜಲೀಕರಣದಿಂದ ಅಸ್ವಸ್ಥಗೊಂಡಿದ್ದಾರೆ ಫೋಗಟ್. ಅದಕ್ಕೊಂದು ರೀತಿ ಶಾಕಿಂಗ್ ಸುದ್ದಿ ಇದು. ಆಸ್ಪತ್ರೆಗೆ ತೆರಳಿ ವಿನೇಶ್ ಆರೋಗ್ಯವನ್ನ PT ಉಷಾ ವಿಚಾರಿಸಿದ್ದಾರೆ. ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷೆಯಾಗಿರುವಂತಹ PT ಉಷಾ ವಿನೇಶ್ರನ್ನ ಭೇಟಿಯಾಗಿದ್ದಾರೆ. ನಿರ್ಜಲೀಕರಣದಿಂದ ವಿನೇಶ್ ಈಗಾಗಲೇ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅನರ್ಹಗೊಂಡಂತ ಸುದ್ದಿ ಅಲ್ಲೇಗೆ ಅವ್ರಿಗೆ ತಿಳಿತು. ನಂತರದಲ್ಲಿ ಅವರು ಬೇಸರಗೊಂಡರು. PT ಉಷಾ ಅವರನ್ನ ಭೇಟಿಯಾಗಿ ಸಮಾಧಾನ ಪಡಿಸ್ತಾ ಇದ್ದಾರೆ. ಒಲಿಂಪಿಕ್ ಕುಸ್ತಿ ಫೈನಲ್ಗೆ ವಿನೇಶ್ ಫೋಗಟ್ ಅನರ್ಹರಾದಂಥ ಬೆನ್ನಲ್ಲೇ PT ಉಷಾ ಅವರನ್ನು ಆಸ್ಪತ್ರೆಯಲ್ಲಿ ಭೇಟಿಯಾಗಿದ್ದಾರೆ. ನಿರ್ಜಲೀಕರಣದಿಂದ ವಿನೇಶ್ ಫೋಗಟ್ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆಸ್ಪತ್ರೆಗೆ ತೆರಳಿ ವಿನೇಶ್ ಆರೋಗ್ಯವನ್ನು ವಿಚಾರಿಸಿದ್ದಾರೆ PT ಉಷಾ. IOA ಅಧ್ಯಕ್ಷೆಯಾಗಿದ್ದಾರೆ PT ಉಷಾ. ವಿನೇಶ್ ಫೋಗಟ್ನ ಭೇಟಿಯಾಗಿ ಸಾಂತ್ವನ ಪಡಿಸ್ತಾ ಇದ್ದಾರೆ.